ಎಲ್ಲರೂ ನಿಮ್ಮ ತಂಗಿ ಥರ ಇರೋಕ್ಕಾಗೋದಿಲ್ಲಮ್ಮ. ನಮಗೆ ತುಂಬ ಕೆಲಸ ಇದೆ, ನೀವು ಹೊರಡಿ. ನಡಿಯಮ್ಮ, ಹೋಗಮ್ಮ. ನಾಳೆ ಕಂಪ್ಲೇಂಟ್ ಬರ್ಕೊಂಡು ಬಂದೇ ಮಾತಾಡೋಣ. ಬಾಕ ಹೋಗೋಣ. ಕಂಪ್ಲೇಂಟ್ ಬರೆದು ಕೈ ನೋವು ಬರುತ್ತಷ್ಟೇ. ಬರ್ಕೊಂಬನ್ನಿ, ಹೋಗಿ. ಬಾ. ನಾನು DC ಸಾಹೇಬ್ರನ್ನ ನೋಡ್ಬೇಕನಪ್ಪ. ನನಗೆ ಅನ್ನ ಕೊಡ್ತಿದ್ದ ಭೂಮಿನೇ ಕಿತ್ಕೊಂಡ್ರು. ನಾನು ನ್ಯಾಯಕ್ಕೋಸ್ಕರ ಅಲ್ದಿ ಸುಸ್ತಾಗಿ ನನಗೆ ಯಾರು ನ್ಯಾಯ ಕೊಡಿಸ್ತೂ ಇಲ್ಲ, ಏನೂ ಮಾಡಲಿಲ್ಲ. ನೀನು ಇನ್ನು 6 ತಿಂಗಳು ಅಲ್ದ್ರೂ ನೀನು ಕೆಲಸ ಆಗಲ್ಲ, ಕಾಸು ಬೆಚ್ಚಕ್ಕಾಗಲ್ಲ. ಸುಮ್ಮನೆ ಬಂದು ನನ್ನ ತಲೆ ತಿಂತೀಯಾ? ಹೋಗ ಆ ಕಡೆ. ಎಲ್ಲೋದ್ರೂ ಲಂಚ ಕೇಳ್ತಾರೆ ಕಣವ. ನಮಗೆ ಒಂದು ಚಿನ್ನಕ್ಕೂ ಇಟ್ಟಿಲ್ಲ, ಆದರೆ ಇವ್ರಿಗೆ ಎಲ್ಲವೋ ದುಡ್ಡು ತಂದು ಕೊಡೋದು. ಏನೇ ಆಗಲಿ ನಾವು ಬಡವರಾಗಿ ಹುಟ್ಟಬಾರ್ದಾಗಿತ್ತು ಕಣವ. ನಮ್ಮ ಸ್ನೇಹ ಮೇಡಮ್ ಇದ್ದಾಗ ಇಷ್ಟು ಕಷ್ಟನೇ ಬೀಳ್ತಾ ಇರಲಿಲ್ಲ. ಇವಾಗ ಒಂದು ಸಣ್ಣ ಕೆಲ್ಸಕ್ಕೆ ವರ್ಷ ಗಂಟೆ ಕಾಯಂಗಾಗ್ಬಿಟ್ಟೈತೆ. ಕಸ ಗುಡ್ಸೋರಿಂದ ಹಿಡ್ದು ಕಾಪಿ ತಂದ್ಕೊಡೋರ್ವರೆಗೂ ದುಡ್ಡು ಕೊಟ್ರೇನೆ ಕೆಲಸ ಆಗೋದು. ಇಂಥ ಲಂಚ್ಕೋರರಿಗೆ ಅದು ಯಾರು ತಾನೇ ಬಂದು ಬುದ್ಧಿ ಕಲಿಸ್ತಾರೋ ಏನೋ. ಕಾಕಿ ತೊಟ್ಟು ಕರ್ಮದ ಕೆಲಸ ಮಾಡ್ತಾರೆ. ಒಳ್ಳೆತನಕ್ಕೆ, ಒಳ್ಳೆ ಅಧಿಕಾರಕ್ಕೆ ಬೆಲೆನೇ ಇಲ್ದೇ ಇರೋ ಥರ ನಡ್ಕೋತಾರೆ. ನಾನು ಬೇರೆ ಕಾನೂನೆಲ್ಲ ಸರಿ ಮಾಡುತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುತ್ತೆ ಅಂತ ಕಂಠಿ ಅವ್ರ ಹತ್ರ ಹೇಳಿ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ನಂಬಿಕೆನೇ ಸುಳ್ಳಾಗ್ತಿದೆ. ಇವ್ರಿಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ನಡೆಯಲ್ಲ ಕುಸೆ. ಅಳಿಯೊಂದು ಥರ ಒಡಿ ಬಡಿ ಕತ್ತರಿಸು, ಅದೇ ಸರಿ. ಹಾಗೆ ಹೇಳ್ಬಿಡಿ ಗೋಪಾಲಪ್ಪ. ಇಲ್ಲಿರೋರೆಲ್ಲ ನೀರಲ್ಲಿರೋ ಮೊಸಳೆಗಳ ಥರ. ಯಾವಾಗ ಎಲ್ಲಿ ಏನು ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಸಂಚು ಮಾಡಿ ಪ್ರಾಣನೇ ತೆಗೆದುಬಿಡ್ತಾರೆ. ನಮ್ಮ ಸ್ನೇಹ ಯಾವಾಗಲೂ ಕಾನೂನು, ಅಧಿಕಾರ ಅಂತ ಈಟೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ಲು. ಆದರೆ ಅದು ಯಾವ್ರು ಅವಳನ್ನ ಈ ಭೂಮಿ ಯಾಕೆ ಬದುಕಕ್ಕೆ ಬಿಡ್ಲಿಲ್ಲ. ಸರ್, ಎಲ್ಲರೂ ಒಟ್ಟಿಗೆ ಕೈ ಜೋಡಿಸ್ಬಿಟ್ಟವ್ರೆ. ಯಾಕೋ ಇದರಿಂದ ಸಾನೇ ತೊಂದರೆ ಆಯ್ತದೆ ಅನಿಸ್ತಾ ಇತ್ತು. ಪುಟ್ಟವನ್ ಬೇರೆ ಇಲ್ಲಿ ನಡೆದಿರೋ ಯಾವ ವಿಷಯನೂ ಗೊತ್ತಿಲ್ಲ. ಇವ್ರೇನಾದ್ರೂ ನೇರವಾಗಿ ಬಂದು ಗಲಾಟೆ ಮಾಡ್ಬಿಟ್ರೆ ಅವಾಗ ಏನಕ್ಕ ಮಾಡೋದು? ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣವಿ. ಎಲ್ಲ ಕಡೆಯಿಂದ ಬಾಗ್ಲು ಮುಚ್ಚೈತೆ. ಈಗ ಈ ಸಮಸ್ಯೆಯಿಂದ ಹೆಂಗ್ ಹೊರಗೆ ಬರೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ನಂಗೆ ಯಾಕೋ ಸಾನೇ ದಿಗ್ಲಾಯ್ತಾಯ್ತು. ನಾವಿಷ್ಟು ಬೇಗ ಸೋಲ್ಬಾರ್ದು ಗೋಪಾಲಪ್ಪ. ನಮ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು? ನಾವು ಅತ್ತೆ ಹತ್ರ ಹೋಗಿ ಅವ್ರ ಪೊಲಿಟಿಕಲ್ ಸಪೋರ್ಟ್ ತಗೊಂಡು ಇವ್ರನ್ನೆಲ್ಲ ಮಟ್ಟ ಹಾಕೋಣ. ಅದನ್ನ ಹೆಂಗಾಯ್ತದವಿ? ಇವ್ರ ಥರನೇ ಅವರು ನರಿ ಬುದ್ಧಿ ತೋರಿಸ್ಬಿಟ್ರೆ? ಅಕ್ಕ, ನಮ್ಮ ಕೈಯಲ್ಲಾದ ಪ್ರಯತ್ನ ನಾವು ಮಾಡೋಣ. ಆ ದೇವರು ನಮ್ಮ ಕೈ ಬಿಡಲ್ಲ ಅಂತ ಅನ್ಸುತ್ತೆ. ನೀವು ಇಲ್ಲೇ ಕುಂತೀರಿ, ನಾನೊಂದು ಫೋನ್ ಮಾಡ್ಬೇಕು. ಏನು ನೆನ್ನೆ ಏನೋ ಪುಟ್ಟಕ್ಕನ ಮನೆಗೆ ಹೋಗಿದ್ಯಂತೆ, ಏನ್ ಸಮಾಚಾರ? ಸಮಾಚಾರ ಏನಿರ್ತದೆ? ಪುಟ್ಟಕ್ಕ ಕುಲ್ದೇವ್ರಿಗೆ ಹೋಗಿ ವಾಪಸ್ ಬಂದವಳೆ ಅಂತ ಗೊತ್ತಾಯ್ತು. ಹಂಗೆ ವಿಚಾರಿಸ್ಕೊಂಡು ಬರುಮ್ಮ ಅಂತ ಹೋಗಿದೆ ಅಟ್ಟಯ್ಯ. ಆ ನನ್ನ ವೈರಿ ಗೊಳೋ ಅಂತ ಅಳ್ತಾ ಕೂತಿದ್ಲಾ? ಅಯ್ಯಮ್ಮ ದೇವಿ, ಅವಳ ಯಾಕೆ ಹೇಳ್ಬೇಕು? ಗಂಡ ಮಕ್ಕಳ ಜೊತೆಲೆ ಅಚ್ಚುಕಟ್ಟಾಗಿ ಉಂಟ ಕುಂತಿದ್ಲು. ಏನೋ ಊಟ ಮಾಡ್ತಾ ಕೂತಿದ್ಲಾ? ಅವ್ವಾ, ಅದಕ್ಕೆ ಯಾಕೆ ಹಂಗೆ ಬಾಯಿ ತಗೊಂಡು ಕೇಳಿಯ? ಯಾಕೆ ಅವಳು ಊಟ ಮಾಡಬಾರ್ದೆ? ಹಂಗಲ್ಲ ನಂಜಮ್ಮ, ಇಟ್ಟೋದ್ಕಾಗ್ಲೇ ಸುಮನ್ ವಿಷಯ ಮೆಸ್ ವಿಷಯ ಗೊತ್ತಾಗಿ ಎದೆ ಹೊಡ್ಕೊಂಡು ಸಾಯ್ಬೇಕಾಗಿತ್ತಲ್ಲ, ಅದಕ್ಕೆ ಕೇಳಿದೆ. ನೀನು ಬಾಯಿ ಮಣ್ಣಕ್ಕ, ಅವಳ್ಯಾಕೆ ಸಾಯ್ಬೇಕು? ನಾನು ವೈರಿ ಅಲ್ವಾ, ಅದಕ್ಕೆ. ಆ ಪುಟ್ಟಕ್ಕನ್ಗೆ ಇನ್ನೂ ಏನು ವಿಷಯನೂ ಗೊತ್ತಾಗಿಲ್ಲ ಕಣೆ. ಗೊತ್ತಾದ್ರೆ ಏನಾಯ್ತದ ದೇವರೇ ಬಲ್. ನೀನ್ ಹೋಗಿದ್ಯಲ್ಲ ಎಲ್ಲ ಹೇಳತ್ತಾನೆ ಹೇಳ್ಬಿಡ್ತಾರೆ. ದೇವಿ, ಇನ್ನಂಗೆ ನನಗೆ ಹಾಲಲ್ಲಿ ಉಳಿ ಎಂಡಕ್ಕೆ ಬರೋಕ್ಕಿಲ್ಲ. ಗಟ್ಟಿ ಮೊಸರಾದ್ರೆ ಚಪ್ಪರ್ಸ್ಕೊಂಡು ತಿಂತೀಯ ಅಲ್ವಾ?
ಏನೋ ಕರ್ದಿಯಲ್ಲ ಅಂತ ಇಲ್ಲಿಗಂಟು ಬಂದೀವ್ನಿ. ಈಗ ನಾನು ಬಿಟ್ಬಿಟ್ರೆ ನಾ ಎದ್ದೊಂಟೈತೀನಿ ಕಣವ. ಹೋಗು ನೀನ್ ಹೇಳ್ಲಿಲ್ಲ ಅಂತಂದ್ರೆ ನಾನೇ ಪುಟ್ಟಕ್ಕಂತ ಹೋಗಿ ಎಲ್ಲಾ ವಿಷಯನೂ ಹೇಳ್ತೀನಿ. ಹೋಗ್ಯೋ ಹಾಳಾದವಳೆ, ಹಂಗೇನಾರ ಮಾಡ್ಬಿಟ್ಟು ಕಣೆ. ಪಾಪ ಪುಟ್ಟಕ್ಕ ಮಗಳ ಮ್ಯಾಕೆ ಆ ಮೆಸ್ ಮ್ಯಾಕೆ ಪಿರಾಣನೇ ಇಟ್ಕೊಂಡವಳೆ ಕಣೆ. ನಾ ಇಟ್ಕೊಂಡಿರೋ ಪಿರಾಣ ಹೋಗ್ಬೇಕು ಅಂತಾನೆ ಹೇಳ್ತೀನಿ ಅಂತ ಹೇಳ್ತಿರೋದು. ಏನಾರ ಮಾಡ್ಕವ, ಮಾರಿ ಬುದ್ಧಿ ಹೇಳಿ ಮದುವೆ ಮಾಡೋಕ್ಕಾಗಕ್ಕಿಲ್ಲ. ನೋಡು ರಾಜಿ, ನೀನೇನಾರ ದಿಟ ಹೇಳಿ ಪುಟ್ಟಕ್ಕನ್ಗೇನಾರು ಹೆಚ್ಚು ಕಮ್ಮಿ ಆಯ್ತು, ಅದಕ್ಕೆ ನಾ ಜವಾಬ್ದಾರಿ ಇಲ್ಲ, ಈಗಲೇ ಹೇಳು. ನೀನ್ ನನ್ನ ಜೊತೆ ಬರ್ತ್ಯೋ ಬಿಡ್ತ್ಯೋ ನಿನಗ್ ಬಿಟ್ಟಿದ್ದು. ನಾನಂತೂ ಹೋಗೋಳೆಯ ವಿಷಯ ಹೇಳೋಳೆಯ. ಹೇಳಿ ಸಾಯಿ. ನಾವು ರಾಜವ್ವ ನೋಡು, ಇವ್ರು ಯಾರ ಮಾತುಗೂ ನೀನು ಕಿವಿ ಕೊಡ್ಬೇಡ. ಅದೇನು ಹೇಳ್ಬೇಕು ಅಂತಿದ್ಯಾ ಹೇಳವ್ವ. ಅದು ಏನಾಯ್ತು ಅಂದ್ರೆ ನೀನ್ ಇಲ್ದೇ ಇರೋ ಟೈಮ್ನಾಗೆ ಫುಡ್ ಆಫೀಸರ್ ಬಂದು ನಿನ್ ಮೆಸ್ನ ಕ್ಲೋಸ್ ಮಾಡಿದ್ರು ಪುಟ್ಟಕ್ಕ. ನೀನ್ ಬರೋದಿನ್ವಯ್ಯ ಬಂಗಾರಮ್ಮನವ್ರು ಬಂದ್ಬಿಟ್ಟು ಗಲಾಟೆ ಮಾಡಿ ಮೆಸ್ಸನ್ನ ತೆಗ್ಸಿದ್ದು. ಆಟ ಅಲ್ಲ, ನಮ್ ಸುಮ್ಮ ಅವಳಲ್ಲ, ಸಚಿನ್ನ ಪಿರುತಿ ಮಾಡ್ತವಳೆ.